Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ನಾರ್ಮಲಾಗಿ ಏನು ಮಾಡ್ತೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸು 6 ಮಾರ್ಕ್ಸು ಇವನು MCQs ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿಸಿ ಸೊ ನಾನು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿಂದ ತೊಗೊಳ್ತಿದ್ದೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ನೀವು ಆಲ್ಮೋಸ್ಟ್ ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ವಿಡಿಯೋಸ್ ಎಲ್ಲ ಮಾಡಿದ್ದೀನಲ್ಲ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಫೈನಲ್ ಎಕ್ಸಾಮ್ಸ್ ಎಲ್ಲ ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ನಿಯರ್ಲಿ ಔಟ್ ಆಫ್ ಔಟ್ ತೊಗೊಳ್ಳೋ ಚಾನ್ಸಸ್ಸು ಚೆನ್ನಾಗಿದೆ. ಸೊ ಬಿಕಾಸ್ ನಾನು MCQ ಇಂದ ಹಿಡಿದು 6 ಮಾರ್ಕ್ಸ್ ತನಕ ಎಲ್ಲ ಹೇಳ್ತಿದ್ದೀನಿ, ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಔಟ್ ಆಫ್ ಔಟ್ ತೊಗೊಳ್ಳೋ ಸೊ ನೀವು ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ವೀಡಿಯೋಸು ನೀವು ಚೆನ್ನಾಗಿ ನೋಡಿ. ನಾವು ಎಲ್ಲ ವೀಡಿಯೋಸ್ ಮಾಡಿದ್ಮೇಲೆ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ರೆಡಿ ಮಾಡ್ತೀವಿ. ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅಲ್ಲಿಂದ ನೀವು ಪ್ರತಿಯೊಂದು ಚಾಪ್ಟರ್ದು ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ. ಸೊ ಅಲ್ಲಿಂದ ನೀವು ಪ್ರತಿಯೊಂದು ಚಾಪ್ಟರ್ ನೋಡ್ಬೋದು. ಸೊ ಇದೇ ಥರ ನಾನೇನು ಕ್ಲಾಸಸ್ ಮಾಡಿರ್ತೀನಿ, ಕ್ಲಾಸಸ್ ಮಾಡಿದ್ಮೇಲೆ ಸೊ ಇದ್ರ PDF ನೋಟ್ಸ್ ಏನಿರ್ತಲ್ಲ, PDF ನೋಟ್ಸು ನಿಮ್ಮ ಅದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದನೂ ನೋಡ್ಕೋಬೋದು. ಇನ್ನೊಂದು ಏನಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಸೊ ನಾವು ಎಕ್ಸಸೈಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಎಕ್ಸಸೈಸ್ ಕ್ವಶನ್ಸ್ ಆದಮೇಲೆ ಮತ್ತೆ KCET ಕ್ವಶನ್ಸು ಮತ್ತು JEE ಮೇನ್ಸ್ ಕ್ವಶನ್ಸು ಸಾಲ್ವ್ ಮಾಡೋಣ. ಸೊ ಓಕೆ, ನಾವು ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ಹೋಗ್ಕೊಳ್ಳಿ. ಇನ್ನು ಕೆಲವೊಬ್ರಿಗೆ ಏನಾಗಿಸುತ್ತೆ ವಿಡಿಯೋ ಭಾಳ ಸ್ಪೀಡ್ ಅನಿಸುತ್ತೆ, ಅವ್ರನ್ನ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಓಕೆ, ಸೊ ನಾವು ಈಗ ಏನು ಮಾಡೋಣ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ದು ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಏನಿರ್ತಲ್ಲ ಸೊ ಅದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ಐ ವಿಲ್ ಗೋ ಫಾರ್ ಕ್ವಶನ್ಸ್ ಡೈರೆಕ್ಟ್ಲಿ ನಾವು. ಓಕೆ, ಸೊ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಿಂತ ಫಸ್ಟ್ ವಾಟ್ ಈಸ್ ಡಿಗ್ರಿ, ಓಕೆ, ವಾಟ್ ಈಸ್ ಆರ್ಡರ್ ಅಂತ ಕರೆಯೋಣ. ಸೊ ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್. ಓಕೆ, ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ ಯಾವ್ದಾರ ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಸೊ ಯಾವ್ದಾರೊಂದು ಇಕ್ವೇಷನ್ ಈ ಫಾರ್ಮಲ್ಲಿ ಇರಬೇಕು. ಯಾವುದಾದ್ರು ಇಕ್ವೇಷನ್ ಯಾವ ಫಾರ್ಮಟ್ಲಿ ಇರಬೇಕು, ನಮಗೆ ಈ ಫಾರ್ಮಟ್ಲಿ ಇರಬೇಕು. ದಟ್ ಈಸ್ dy/dx ದಟ್ ಈಸ್ ಈಕ್ವಲ್ ಟು f ಆಫ್ x, y ಫಾರ್ಮಟ್ಲಿ ಇರಬೇಕು. ಈ ಫಾರ್ಮಟ್ಲಿ ಇದ್ದಾಗ ದನ್ ಯು ಕ್ಯಾನ್ ಸೇ ದಟ್ ದಿ ಗಿವನ್ ಈಕ್ವೇಷನ್ ಇಸ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಏನು ಹೇಳ್ತೀವಿ. ಓಕೆ, ಸೊ ಈ ಫಾರ್ಮಟ್ಲಿ ಇದ್ದಾಗ ನಾವೇನು ಹೇಳ್ತೀವಿ, ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಈ ಫಾರ್ಮಟ್ಲಿ ಇದ್ದಾಗ ಸೊ ನಾವು ಇದ್ರದ್ದು ನಾವೇನು ಕಂಡಿಡ್ಬೇಕಂದ್ರೆ ಆರ್ಡರ್ ಮತ್ತು ಡಿಗ್ರಿ ಕಂಡಿಡ್ಬೇಕು. ಸೊ ಆರ್ಡರ್ ಮತ್ತು ಡಿಗ್ರಿ ಅಂದರೆ ಹೆಂಗಿರುತ್ತೆ, ಸೊ ನಮಗೆ ಆರ್ಡರ್ ಇಸ್ ನಥಿಂಗ್ ಬಟ್ ಇಲ್ಲಿ ಸೊ ಇಲ್ಲಿ ನೋಡಿ ಇದ್ರದ್ದು ಡೆರಿವೇಟಿವ್ ಎಷ್ಟನೇ ಡೆರಿವೇಟಿವ್, ಇದು ಫಸ್ಟ್ ಡೆರಿವೇಟಿವ್ ಅಂದರೆ ಎಷ್ಟು ಸಲ ಡೆರೈವ್ ಮಾಡಿದ್ದಾರೆ, ಇದನ್ನು ಒಂದ್ಸಲ ಡೆರೈವ್ ಮಾಡೋದು. ಅದೇ ಸರ ಸೊ ನಮ್ಗೆ ಏನು ಹೇಳ್ತೀನಿ, d² y ಡಿವೈಡೆಡ್ ಬೈ dx², dx². ಇದನ್ನ ಎಷ್ಟು ಸಲ ಡೆರೈವ್ ಮಾಡಿದರೆ 2 ಟೈಮ್ಸ್. ಅಂದರೆ ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅಂದರೆ ಇದ್ರದ್ದು ಆರ್ಡರ್ ಎಷ್ಟು, ಸೊ ದಟ್ ಈಸ್ 1, ಇದ್ರದ್ದು ಆರ್ಡರ್ ಎಷ್ಟು 2. ಓಕೆ, ಸೊ ಇದ್ರದ್ದು ಆರ್ಡರ್ 2 ಆದಾಗ ಸೊ ಇದ್ರ ಪವರ್ ಏನು ಬರುತ್ತಲ್ಲ, ಸೊ ಎಷ್ಟೇ ಇರಲಿ, ಸಪೋಸ್ ಈ ಥರ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ ಅಂತ ಅನ್ಕೊಳ್ಳಿ, d² y ಡಿವೈಡೆಡ್ ಬೈ dx² ಪ್ಲಸ್ dy/dx. ಓಕೆ, ಸೊ ಹೋಲ್ ಸ್ಕ್ವಯರ್ ಪ್ಲಸ್ x ದಟ್ ಈಸ್ ಈಕ್ವಲ್ ಟು 0. ಇದೊಂದು ಡಿಫರೆನ್ಷಿಯಲ್ ಇಕ್ವೇಷನ್. ಇದೊಂದು ಡಿಫರೆನ್ಷಿಯಲ್ ಇಕ್ವೇಷನ್ ಆದಮೇಲೆ ಓಕೆ, ಇದ್ರದ್ದು ಎಷ್ಟು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದು, ಹೈಯೆಸ್ಟ್ ಡೆರಿವೇಟಿವ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ವಿಚ್ ಮೀನ್ಸ್ ಇದ್ರದ್ದು ಆರ್ಡರ್ ಏನಾಗುತ್ತೆ, ದಿಸ್ ಆರ್ಡರ್ ಏನಾಗುತ್ತೆ ನಮಗೆ, ಸೊ ಆರ್ಡರ್ ಇದು 2 ಆಗುತ್ತೆ. ಆರ್ಡರ್ ಏನಾಗುತ್ತೆ 2 ಆಗುತ್ತೆ, ಬಿಕಾಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ವಾಟ್ ಅಬೌಟ್ ಡಿಗ್ರಿ? ಓಕೆ, ಸೊ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಎದಿರುತ್ತೆ, ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಎಲ್ಲಿರುತ್ತೆ, ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮ್ಗೆ ಏನಿಲ್ಲ ಅಂದ್ರೆ ಇಲ್ಲಿ 1 ಇರುತ್ತೆ, ದಟ್ ಈಸ್ ಡಿಗ್ರಿ 1 ಆಗುತ್ತೆ. ಸೊ ಆರ್ಡರ್ ಅಂದ್ರೆ ಏನು, ನಾವು ಆ ಡಿಫರೆನ್ಷಿಯಲ್ ಇಕ್ವೇಷನ್ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ದಟ್ ಈಸ್ ವಾಟ್ ಆರ್ಡರ್ ಅಂತ ಅರ್ಥ. ಅದೇ ಡಿಗ್ರಿ ಅಂದ್ರೆ ಏನು, ಡಿಫರೆನ್ಷಿಯಲ್ ಇಕ್ವೇಷನ್ ಯಾವ್ದು ಹೈಯೆಸ್ಟ್, ಆ ಡಿಫರೆನ್ಷಿಯಲ್ ಇಕ್ವೇಷನ್ ಯಾವ್ದು ಹೈಯೆಸ್ಟ್ ಡೆರಿವೇಟಿವ್ ಇರುತ್ತೆ, ಆ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಎಷ್ಟಿದೆ ದಟ್ ಈಸ್ ವಾಟ್ ಡಿಗ್ರಿ ಅಂತ ಅರ್ಥ. ಓಕೆ, ಇದು ನೋಡಿ, ಇದು ಹೈಯೆಸ್ಟ್ ಡೆರಿವೇಟಿವ್. ಓಕೆ, ಇದರ ಡಿಗ್ರಿ ಎಷ್ಟಿದೆ, ದಟ್ ಈಸ್ 1 ಇದೆ, 1 ಬರುತ್ತೆ. ಓಕೆ, ನಾವು n ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ ಒಂದೊಂದೇ ಅಂತ. ಸೊ ಇದಾಯ್ತಾ, ನೆಕ್ಸ್ಟ್ ಇದಾದ್ಮೇಲೆ ವಾಟ್ ಅಬೌಟ್ ಕೆಲವೊಂದು ಫಂಕ್ಷನ್ಸ್ ಇರ್ತವೆ. ಓಕೆ, ಡೆರಿವೇಟಿವ್ ಎಲ್ಲಿ ಬರುತ್ತೆ ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ ಅಲ್ಲಿ ಬರಲ್ಲ. ಓಕೆ, ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ನೋಡಿ, ಸೊ d² y ಡಿವೈಡೆಡ್ ಬೈ dx². ಓಕೆ, ಪ್ಲಸ್ ಸೈನ್ ಆಫ್ dy/dx. ಓಕೆ, ಸೊ dy/dx ಇಸ್ ಈಕ್ವಲ್ ಟು 0. ಇಷ್ಟಿದೆ.
ನೋಡಿ ಇದ್ರದ್ದು ಆರ್ಡರ್ ನಾವು ಹೇಳ್ಬೋದು. ಓಕೆ, ಸೊ ಇದ್ರದ್ದು ಆರ್ಡರ್ ನಾವೇನು ಹೇಳ್ಬೋದು, ಆರ್ಡರ್ ಆಫ್ ದಿಸ್. ಆರ್ಡರ್ ಯಾವ ಥರ ಹೇಳ್ತೀರಿ, ಆರ್ಡರ್ ಯಾವ ಥರ ಅಂದ್ರೆ ಈ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಸೊ 2 ಇದೆ. ಓಕೆ, ಅಂದ್ರೆ 2 ಟೈಮ್ಸ್ ಡೆರಿವೇಟಿವ್ ಮಾಡಿದ್ದಾರೆ ಜಾಸ್ತಿ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ 2 ಇದೆ. ದಟ್ ಈಸ್ ವೈ ಆರ್ಡರ್ ಏನಾಗುತ್ತೆ 2 ಆಗುತ್ತೆ. ವಾಟ್ ಅಬೌಟ್ ಡಿಗ್ರಿ? ಸೊ ಡಿಗ್ರಿ ಏನಾಗುತ್ತೆ ಅಂದ್ರೆ ನೋಡಿ, ಸೊ ಡಿಗ್ರಿ ಇಲ್ಲಿ ನೋಡಿ ಡಿಗ್ರಿ, ಸೊ ಇಲ್ಲಿ ಡೆರಿವೇಟಿವ್ ಪಾಲಿನಾಮಿಯಲ್ ಫಂಕ್ಷನ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲ. ಓಕೆ, ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಅಲ್ಲಿ ಇದೆ ನಮ್ಗೆ. ಡೆರಿವೇಟಿವ್ ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಅಲ್ಲಿ ಇದೆ. ಸೊ ಯಾವತ್ತಾದ್ರೂ ಡೆರಿವೇಟಿವ್ ಸೈನ್ ಆಫ್ dy by dx, e to the power of dy by dx, log of dy by dx ಆ ತರ ಬಂದ್ರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಬಂದಾಗ ಅಥವಾ ಸೊ ಯಾವ್ದಾರ ಫಂಕ್ಷನ್ ಪಾಲಿನಾಮಿಯಲ್ ಫಂಕ್ಷನ್ ಅಲ್ಲಿ ಡೆರಿವೇಟಿವ್ ಬಂದಾಗ, ಪಾಲಿನಾಮಿಯಲ್ ಫಂಕ್ಷನ್ ಇಲ್ಲ ಇರೋ ಪ್ಲೇಸ್ ಅಲ್ಲಿ ಡೆರಿವೇಟಿವ್ ಬಂದಾಗ ಅಂದ್ರೆ ಈ ತರ ಕಾಂಪೋಸಿಟ್ ಫಂಕ್ಷನ್ಸ್ ಸೈನ್ ಆಫ್ dy by dx, ಡಿಗ್ರಿ ಇಸ್ ಇಲ್ಲಿ ಏನಾಗುತ್ತೆ ನಾಟ್ ಡಿಫೈನ್ಡ್ ಆಗುತ್ತೆ, ನಾಟ್ ಡಿಫೈನ್ಡ್. ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಬಂದಾಗ, ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದಾಗ ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಅದೇ ತರ ಲಾಗ್ ಆಫ್ dy by dx ಎಲ್ಲಾದ್ರೂ ಬರಲಿ, ಲಾಗ್ ಆಫ್ dy by dx ಇದ್ರದ್ದು ಡಿಗ್ರಿ ಏನ್ ಬರುತ್ತೆ ನಾಟ್ ಡಿಫೈನ್ಡ್. ಅದೇ ತರ e to the power dy by dx, ಇದ್ರದ್ದು ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್. ಬಟ್ ಆರ್ಡರ್ ಇರುತ್ತೆ, ಆರ್ಡರ್ ಇಂದ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ 2 ಇದೆ. ದಟ್ ಈಸ್ ವೈ ಇದ್ರದ್ದು ಆರ್ಡರ್ ಎಷ್ಟಾಗುತ್ತೆ 2 ಆಗುತ್ತೆ. ಬಟ್ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಬಟ್ ಈ ಕೇಸಸ್ ಅಲ್ಲಿ ನಾವು ಡಿಗ್ರಿನೂ ಡಿಫೈನ್ ಆಗಿರುತ್ತೆ, ನಮಗೆ ಆರ್ಡರ್ನು ಡಿಫೈನ್ ಆಗಿರುತ್ತೆ. ಓಕೆ, ಸೊ ನಾವು ವಿ ವಿಲ್ ಸಾಲ್ವ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್. ಜಸ್ಟ್ ರೈಟ್ ಡೌನ್ ದಿ ಕಾನ್ಸೆಪ್ಟ್. ಓಕೆ, ಸೊ ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ನಾವು UGC ಟೋಟಲ್ ಆಗಿ ಒಂದು 30 ಕ್ವಶನ್ಸ್ ಅನ್ನು ತೊಗೊಂಡಿದ್ದೀನಿ ನಾನು. ಓಕೆ, ಸೊ ನಾವು ಆರ್ಡರ್ ಆಫ್ dy by dx ಮೈನಸ್ ಕಾಸ್ x, ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಹೈಯೆಸ್ಟ್ ಡೆರಿವೇಟಿವ್ ನೋಡಿ ಒಂದ್ಸಲ ಡೆರೈವ್ ಮಾಡಿದ್ರು. ಓಕೆ, ಆರ್ಡರ್ ಎಷ್ಟಾಗುತ್ತೆ 1 ಆಗುತ್ತೆ, ಆರ್ಡರ್ ಇಸ್ 1. ಅದೇ ತರ ಇದ್ರದ್ದು ಡಿಗ್ರಿ, ಇದೇ ಆರ್ಡರ್ ಇದು ಏನಿದೆ ಆರ್ಡರ್ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ dy by dx ಅಂದ್ರೆ 1 ಇದೆ. ಇದ್ರದ್ದು ಪವರ್ ಏನಿದೆ ನೋಡಿ, ಇದ್ರ ಪವರ್ ಏನಿದೆ 1 ಇರುತ್ತಾ, ಏನಿಲ್ಲ ಬರುತ್ತೆ. ದಟ್ ಈಸ್ ವೈ ಇದ್ರದ್ದು ಡಿಗ್ರಿ ಏನಾಗುತ್ತೆ 1 ಆಗುತ್ತೆ. ಆರ್ಡರ್ ಎಷ್ಟಾಯ್ತು ದಟ್ ಈಸ್ 1, ಡಿಗ್ರಿನೂ ಎಷ್ಟಾಯ್ತು ದಟ್ ಈಸ್ ಆಲ್ಸೋ 1. ಓಕೆ, ಅದೇ ತರ ಇಲ್ಲಿ ನೋಡಿ ಆರ್ಡರ್ ಆಫ್ x into y d square y divided by dx square plus dy by x whole square minus y into dy by dx that is equal to 0. ಇಲ್ಲಿ ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟು, ಹೈಯೆಸ್ಟ್ ಡೆರಿವೇಟಿವ್ ನೋಡಿ d square y by dx square ಅಂದ್ರೆ ಸೊ ಹೈಯೆಸ್ಟ್ ಡೆರಿವೇಟಿವ್ ಅಂದ್ರೆ 2. ಇದ್ರದ್ದು ಆರ್ಡರ್ ಎಷ್ಟಾಗುತ್ತೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ 2 ಟೈಮ್ಸ್ ಡೆರೈವ್ ಮಾಡಿದ್ದಾರೆ ಮ್ಯಾಕ್ಸಿಮಮ್, ಅದಕ್ಕೆ ಸರ್ ಆರ್ಡರ್ ಎಷ್ಟಾಗುತ್ತೆ ಇದು 2 ಆಗುತ್ತೆ. ವಾಟ್ ಅಬೌಟ್ ಡಿಗ್ರಿ? ಡಿಗ್ರಿ ಏನಾಗುತ್ತೆ, ಇದೇ ಹೈಯೆಸ್ಟ್ ಡೆರಿವೇಟಿವ್ ಪವರ್ ನೋಡ್ಬೇಕು. ಇಲ್ಲಿ ಪವರ್ ನೋಡಿ, ಇದ್ರ ಪವರ್ ಎಲ್ಲಿಂದ್ರೆ ಏನಿರುತ್ತೆ 1. ದಟ್ ಈಸ್ ವೈ ಇದ್ರದ್ದು ಏನಾಗುತ್ತೆ ಡಿಗ್ರಿ, ದಟ್ ಈಸ್ ವೈ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದ್ರೆ 1 ಆಗುತ್ತೆ. ಓಕೆ, ಸೊ ಅದೇ ತರ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಆರ್ಡರ್ ಆಫ್ y ಡಬಲ್ ಡ್ಯಾಶ್ ಪ್ಲಸ್ y ಡ್ಯಾಶ್ ಪ್ಲಸ್ e to the power y ಡ್ಯಾಶ್ ದಟ್ ಈಸ್ ಈಕ್ವಲ್ ಟು 0 ಅಂದ್ರೆ dy by dx ನ ಏನ್ ಬರ್ತಾರೆ y ಡ್ಯಾಶ್ y ಡಬಲ್ ಡ್ಯಾಶ್ ಅಂತ. ಇದ್ರ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಇದು ನಂಗೆ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ, ಸೊ 2 ಟೈಮ್ಸ್ ಡೆರೈವ್ ಮಾಡಿದೆ. ಸೊ ನಮಗೆ ಅದಕ್ಕೋಸ್ಕರ ಆರ್ಡರ್ ಎಷ್ಟಾಗುತ್ತೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ 2 ಆದಾಗ ಸೊ ನಮಗೆ ಆರ್ಡರ್ ಎಷ್ಟಾಗುತ್ತೆ ದಟ್ ಈಸ್ 2. ವಾಟ್ ಅಬೌಟ್ ಡಿಗ್ರಿ? ಸೊ ಡಿಗ್ರಿ ನೋಡಿ ನಾನು ಏನು ಹೇಳಿದೆ, ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಅಥವಾ ಸೊ ಪಾಲಿನಾಮಿಯಲ್ ಫಂಕ್ಷನ್ಸ್ ಇಲ್ಲದ ಕಡೆ ಪ್ಲೇಸ್ ಅಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಆಗಲ್ಲ ಇದ್ರ ಒಳಗಡೆ. ಓಕೆ, ಈ ಪ್ಲೇಸ್ ಅಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಆಗಲ್ಲ, ಆ ಪ್ಲೇಸ್ ಅಲ್ಲಿ ಏನಾದ್ರೂ ನಮಗೆ ಡೆರಿವೇಟಿವ್ ಬಂದಾಗ ದೆನ್ ಇಟ್ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್ ಆಗಂದ್ರೆ ಇಲ್ಲಿ ನೋಡಿ ಕಾಂಪೋಸಿಟ್ ಫಂಕ್ಷನ್ e to the power y ಡ್ಯಾಶ್ ಅಂದ್ರೆ ಸೊ ಫಂಕ್ಷನ್ ಅಲ್ಲಿ ಒಳಗಡೆ ಇದೆ ಡೆರಿವೇಟಿವ್. ಓಕೆ, ದಟ್ ಈಸ್ ವೈ ಇಟ್ ಈಸ್ ಕಾಂಪೋಸಿಟ್ ಫಂಕ್ಷನ್ ಅಥವಾ ನಾನ್ ಪಾಲಿನಾಮಿಯಲ್ ವ್ಯಾಲ್ಯೂ ಆಗುತ್ತೆ. ದಟ್ ಈಸ್ ವೈ ಇದೇನಾಗುತ್ತೆ ನಮಗೆ ಇದ್ರದ್ದು ಡೆರಿವೇಟಿವ್ ಏನಾಗುತ್ತೆ, ದಿಸ್ ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್. ನಾಟ್ ಡಿಫೈನ್ಡ್ ಅಂತ ND ಅಂತ ಬರಿತೀನಿ ನೋಡಿ, ಜಸ್ಟ್ ರೈಟ್ ಡೌನ್, ಇಲ್ಲಾಂದ್ರೆ ಬರ್ತ್ ಬಿಡೋಣ ನಾಟ್ ಡಿಫೈನ್ಡ್. ಓಕೆ, ಇಷ್ಟಿದ್ದಾನ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಜಸ್ಟ್ ರೈಟ್ ಡೌನ್ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಆರ್ಡರ್ ಆಫ್ ಆರ್ಡರ್ಸ್. ಇಲ್ಲಿ ನೋಡಿ ಆರ್ಡರ್ ಆಫ್ ಡೆರಿವೇಟಿವ್ ಎಷ್ಟೆಲ್ಲ ಮಾಡಿದ್ರೆ ಇಲ್ಲಿ, ಸೊ ಡೆರಿವೇಟಿವ್ ಮ್ಯಾಕ್ಸಿಮಮ್ 4 ಟೈಮ್ ಮಾಡಿದ್ರೆ ಆರ್ಡರ್ ಆಫ್ ಡೆರಿವೇಟಿವ್ ಎಷ್ಟಾಗುತ್ತೆ ಇಲ್ಲಿ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ಇದ್ರು 4 ಆಗುತ್ತೆ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಹೈಯೆಸ್ಟ್ ಡೆರಿವೇಟಿವ್ 4 ಆದ್ಮೇಲೆ ಆರ್ಡರ್ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ. ಯು ರೈಟ್ ಇಟ್ 4, ಆರ್ಡರ್ 4 ಆಯ್ತು. ವಾಟ್ ಅಬೌಟ್ ಡಿಗ್ರಿ? ಓಕೆ, ಡಿಗ್ರಿ ಏನಾಗುತ್ತೆ ಅಂದ್ರೆ ಸರ್ ಡಿಗ್ರಿ ಅಂದ್ರೆ ನೋಡಿ ಇದು ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಬಂದಿದೆ.
ಸೊ ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಬಂದ್ರೆ ಅಥವಾ ಇಟ್ ಈಸ್ ನಾನ್ ಪಾಲಿನಾಮಿಯಲ್ ವ್ಯಾಲ್ಯೂ ಇದು. ಸೊ ಫಂಕ್ಷನ್ ಒಳಗಡೆ ದಿಸ್ ಇಸ್ ನಾನ್ ಪಾಲಿನಾಮಿಯಲ್ ವ್ಯಾಲ್ಯೂ ಅಲ್ಲಿ ಸೊ ನಮ್ಗೆ ಏನಾದರೂ ಡೆರಿವೇಟಿವ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್, ಅದಕ್ಕೋಸ್ಕರ ಇದೇನಾಗುತ್ತೆ ನಮಗೆ ನಾಟ್ ಡಿಫೈನ್ಡ್ ಅಂತ ಬರ್ಕೊಳ್ಳಿ. ಓಕೆ, ಎನ್ ಡಿ ಈಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್. ನೀವು ಜಸ್ಟ್ ಎಲ್ಲದಕ್ಕೆಲ್ಲ ಹಿಂಗೆ ಎಲ್ಲೆಲ್ಲಿ ನಾಟ್ ಡಿಫೈನ್ಡ್ ಬರುತ್ತೆ ಅಲ್ಲಿ ಎನ್ ಡಿ ಅಂತ ಬರ್ತೀನಿ, ನೀವು ಜಸ್ಟ್ ಅದನ್ನೇ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸಮ್ ಆಫ್ ಆರ್ಡರ್ ಆಫ್ ಡಿಗ್ರಿ ಆರ್ಡರ್ದು ಮತ್ತೆ ಸಮ್ ಮಾಡಿದ್ರೆ, ಆರ್ಡರ್ದು ಮತ್ತೆ ಡಿಗ್ರಿದು ಸಮ್ ಮಾಡಿದ್ರೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ? ಹೈಯೆಸ್ಟ್ ಡೆರಿವೇಟಿವ್ 1 ಟೈಮ್ ಇದೆ. ಸೊ ದಟ್ ಈಸ್ 1 ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ, ದಟ್ ಈಸ್ ಯು ರೈಟ್ ಇಟ್ ಆಸ್ 1 ಪ್ಲಸ್ ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ, ಆರ್ಡರ್ ಮತ್ತೆ ಡಿಗ್ರಿದು ಸಮ್ ಮಾಡಿದ್ರೆ ಮತ್ತೆ ಇದ್ರದ್ದೇ ನಮ್ಗೆ ಡಿಗ್ರಿ ಏನಾಗುತ್ತೆ. ಸೊ ಡಿಗ್ರಿ ಏನಾಗುತ್ತೆ ಅಂದ್ರೆ ಇದ್ರದ್ದು ಹೈಯೆಸ್ಟ್ ಡೆರಿವೇಟಿವ್ ಏನಾದ್ರು ಪವರ್ ನೋಡು, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಂದ್ರೆ 1 ಇರುತ್ತೆ. ಸೊ ದಟ್ ಈಸ್ 1 + 1 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 ಆಗುತ್ತೆ. ಯು ರೈಟ್ ಇಟ್ 2. ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ, ಸಮ್ ಆಫ್ ಆರ್ಡರ್ ಮತ್ತೆ ಡಿಗ್ರಿ ಕೇಳಿದ್ರೆ ದಟ್ ಈಸ್ ಇಟ್ ಈಸ್ 2 ಆಗುತ್ತೆ. ಓಕೆ, ಅದೇ ತರ ಇಲ್ಲಿ ನೋಡಿ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ. ಓಕೆ, ಅದೇ ತರ ಸೇಮ್ ಇಲ್ಲಿ ಎಕ್ಸಾಕ್ಟ್ಲಿ ಹೆಂಗ್ ಮಾಡಿದೀವಿ, ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ಎಷ್ಟು ಬರುತ್ತೆ ಅದರದ್ದು ನಾವೇನ್ ಮಾಡಬೇಕು, ಸಮ್ ಮಾಡಿ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, d² s ಡಿವೈಡೆಡ್ ಬೈ dt² ಇದೆ. ಸೊ ವಿಚ್ ಮೀನ್ಸ್ ಹೈಯೆಸ್ಟ್ ಡೆರಿವೇಟಿವ್ ನಮಗೆ 2 ಇದೆ, ಇವು 2 ಬರ್ಕೊಳ್ಳಿ. ಇದ್ರದ್ದು ಡಿಗ್ರಿ ಏನಾಗುತ್ತೆ, ಹೈಯೆಸ್ಟ್ ಡೆರಿವೇಟಿವ್ ಇದ್ರದ್ದು ಪವರ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ನಮ್ಮ ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ. ದಟ್ ಈಸ್ ಏನಾಗುತ್ತೆ, ಡಿಗ್ರಿ ಏನಾಗುತ್ತೆ ಈಗ 1 ಆಗುತ್ತೆ. ದಟ್ ಈಸ್ ವೈ 2 + 1 ಏನಾಗುತ್ತೆ ನಮಗೆ, ದಟ್ ಈಸ್ 3 ಆಗುತ್ತೆ. ಯು ರೈಟ್ ಇಟ್ 3. ಓಕೆ, ಸೊ ಇದೇನಾಗುತ್ತೆ, ಇದು ಆರ್ಡರ್, ಇದು ಡಿಗ್ರಿ, ದಿಸ್ ಇಸ್ ಆರ್ಡರ್, ದಿಸ್ ಇಸ್ ಡಿಗ್ರಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ನಮಗೆ, ಆರ್ಡರ್ ಆಫ್ d² y ಡಿವೈಡೆಡ್ ಬೈ dx² ಪ್ಲಸ್ ಕಾಸ್ ಆಫ್ dy ಬೈ dx. ಇಲ್ಲಿನ್ನು ನೋಡಿ, ಸೊ ಇಲ್ಲಿನ್ನು ನಮಗೆ ಡೆರಿವೇಟಿವ್ ಎಲ್ಲಿ ಬರ್ತಿದೆ, ನಾನ್ ಪಾಲಿನಾಮಿಯಲ್ ವ್ಯಾಲ್ಯೂ ಕಡೆ ಬರ್ತಿದೆ. ಓಕೆ, ಸೊ ಇಟ್ ಈಸ್ ಕಾಸ್ ಆಫ್ ಸಮಥಿಂಗ್ ಅಂದ್ರೆ ಇಟ್ ಈಸ್ ಅ ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ನಮ್ಗೆ ಡೆರಿವೇಟಿವ್ ಬಂತಿದೆ. ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದಾಗ ನಾವೇನ್ ಹೇಳ್ಬೋದು, ಸೊ ನಮಗೆ ಆರ್ಡರ್ ಏನ್ ಬರುತ್ತೆ, ಬಟ್ ಆರ್ಡರ್ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಸೊ 2 ಇದೆ, 2 ಟೈಮ್ಸ್ ಇದೆ. ದಟ್ ಈಸ್ ವೈ ಯು ರೈಟ್ ಇಟ್ 2. ಬಟ್ ಡಿಗ್ರಿ ಏನು, ಸೊ ನಮಗೆ ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಡೆರಿವೇಟಿವ್ ಬಂದಿದೆ. ದೆನ್ ಯು ಕ್ಯಾನ್ ಸೇ ದಟ್ ಇಲ್ಲಿ ನೋಡಿ, ಕಾಸ್ ಆಫ್ dy ಬೈ dx. ಓಕೆ, ಈ ತರ ಬಂದಾಗ ನಾವೀಗ ನೋಡಿ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತ ಬರೀಬೇಕು. ಓಕೆ, ಜಸ್ಟ್ ರೈಟ್ ಡೌನ್. Okay, so now we will see question number, order of d² y divided by so dx² that is equal to cos 3x sin 3 plus sin 3x. ಇಲ್ಲಿ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ 2 ಟೈಮ್ಸ್ ಮಾಡಿದ್ರೆ ದಟ್ ಈಸ್ ಹೈಯೆಸ್ಟ್ ಡೆರಿವೇಟಿವ್ 2 ಟೈಮ್ಸ್ ಆದಾಗ ಆರ್ಡರ್ ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ. ಓಕೆ, ಇಲ್ಲಿ ಏನು ಕೇಳಿದ್ರೆ ಡಿಗ್ರಿ ಕೇಳಿದ್ದಾರೆ. ಓಕೆ, ಇದು ಹೈಯೆಸ್ಟ್ ಡೆರಿವೇಟಿವ್ 2 ಇದೆನಾ, ಇದ್ರದ್ದು ಪವರ್ ಎಷ್ಟಿದೆ, ಇದ್ರದ್ದು ಪವರ್ ಏನಿರುತ್ತೆ, ಇಲ್ಲಾಂದ್ರೆ 1 ಇರುತ್ತೆ. ದಟ್ ಈಸ್ ಡಿಗ್ರಿ ಎಷ್ಟಾಗುತ್ತೆ, ಡಿಗ್ರಿ ಆಫ್ ದಿಸ್ ಈಸ್ 1 ಅಂತ 1 ಬರ್ಬೋದು. ಓಕೆ, ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಇಲ್ಲಿ ನೋಡಿ, ದ ಆರ್ಡರ್ ಆಫ್ ದಿಸ್ ಗಿವನ್ ಎಕ್ಸ್ಪ್ರೆಷನ್. ಆರ್ಡರ್ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ಇಲ್ಲಿದೆನಾ. ಓಕೆ, ಸೊ 3 ಟೈಮ್ಸ್ ಡೆರಿವೇಟಿವ್ ಮಾಡಿದ್ರೆ, ಹೈಯೆಸ್ಟ್ ಡೆರಿವೇಟಿವ್ 3 ಟೈಮ್ಸ್ ಆದಾಗ ನೋಡಿ, ಇದು 3 ಟೈಮ್ಸ್ ಆಡಿದ್ರೆ ಆರ್ಡರ್ ಎಷ್ಟಾಗುತ್ತೆ, ಹೈಯೆಸ್ಟ್ ಡೆರಿವೇಟಿವ್ 3 ಇದ್ದಾಗ ನಮಗೆ ಆರ್ಡರ್ ಎಷ್ಟಾಗುತ್ತದೆ, ನಮಗೆ 3 ಆಗುತ್ತೆ. ಓಕೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ 3 ಟೈಮ್ಸ್ ಮಾಡಿದ್ರೆ ಅಂದ್ರೆ ದಟ್ ಈಸ್ ವೈ ಆರ್ಡರ್ ಎಷ್ಟಾಗುತ್ತೆ, ನಮಗೆ 3 ಆಗುತ್ತೆ. ಅದೇ ತರ ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಎಷ್ಟಿದೆ, 2 ಇದೆ. ಯು ರೈಟ್ ಇಟ್ 2. ದಟ್ ಈಸ್ ವೈ ಡಿಗ್ರಿ ಏನಾಗುತ್ತೆ, ಹೈಯೆಸ್ಟ್ ಪವರ್ದು ಡೆರಿವೇಟಿವ್ ಏನಿದೆ ನಮಗೆ 2 ಇದೆ, ಅದಕ್ಕೋಸ್ಕರ ಡಿಗ್ರಿ ಏನು ಬರುತ್ತೆ ನಮಗೆ 2 ಬರುತ್ತೆ. ಯು ರೈಟ್ ಇಟ್ 2 ಹಿಯರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಅದೇ ತರ ದಿ ಆರ್ಡರ್ ಆಫ್ ಸೇಮ್ ಎಕ್ಸಾಕ್ಟ್ಲಿ ಅದೇ ತರ ಇದೆ. ಬಟ್ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ 3 ಇದೆ. ಓಕೆ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ 3 ಇದೆ. ಸೊ ದಟ್ ಈಸ್ ವೈ ಆರ್ಡರ್ ಏನಾಗುತ್ತೆ, ದಟ್ ಈಸ್ 3 ಆಗುತ್ತೆ. 3 ಬರ್ಕೊಳ್ಳಿ. ವಾಟ್ ಅಬೌಟ್ ಡಿಗ್ರಿ, ಇಲ್ಲಿ ಡಿಗ್ರಿ ಕೇಳಿದ್ದಾರೆ. ಸೊ ಡಿಗ್ರಿ ಇಷ್ಟಿದೆ ಅಂದಮೇಲೆ, ಸೊ ಡಿಗ್ರಿ ಹೈಯೆಸ್ಟ್ ಪವರ್ ಎಷ್ಟಿದೆ ನಮಗೆ 3 ಇದೆ. ಓಕೆ, ಇದು ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ ಏನಿದೆ, ಸೊ ಪವರ್ ಏನಿದೆ 1 ಆಗುತ್ತೆ. ಸೊ ದಟ್ ಈಸ್ ವೈ ಡಿಗ್ರಿ ಏನಾಗುತ್ತೆ ನಮಗೆ 1 ಆಗುತ್ತೆ. ಯು ರೈಟ್ ಇಟ್ 1. ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ತರ ನೋಡಿ, ದ ಆರ್ಡರ್ ಆಫ್ ಇದರ ಆರ್ಡರ್ ಅಂದ್ರೆ ಇದರ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಹೈಯೆಸ್ಟ್ ಡೆರಿವೇಟಿವ್ 1 ಇದೆ. ಇಲ್ಲಿ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ 1 ಇದೆ, 1 ಯು ರೈಟ್ ಇಟ್ 1. ಓಕೆ, ನಾವು ಇಲ್ಲೇನಿದೆ ನೋಡಿ, ಇಲ್ಲಿ ಡಿಗ್ರಿ. ಸೊ ಡಿಗ್ರಿ ಏನ್ ಕಂಡು, ಸೊ ನಿಮಗೆ ಹೈಯೆಸ್ಟ್ ಡೆರಿವೇಟಿವ್ ಎಲ್ಲಿದೆ, ಇಲ್ಲಿದೆ. ಇದು ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇದೆ. ಯು ರೈಟ್ ಇಟ್ 1. ಓಕೆ, ಸೊ ಇಷ್ಟು ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಜಸ್ಟ್ ರೈಟ್ ಡೌನ್.
ಓಕೆ ಸೊ ನಾವು ಅದು ಆರ್ಡರ್, ಸೊ ಆರ್ಡರ್ ಆಫ್ ಇಲ್ಲಿ ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ಇಲ್ಲಿ. ಸೊ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ 2 ಟೈಮ್ಸ್ ಇದೆ, ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ 2 ಟೈಮ್ಸ್ ಇದೆ. ಓಕೆ ವಿಚ್ ಮೀನ್ಸ್ ಆರ್ಡರ್ ಏನಾಗುತ್ತೆ ನಮಗೆ 2 ಆಗುತ್ತೆ. ಯು ರೈಟ್ ಇಟ್ 2 ಹಿಯರ್. ಓಕೆ ಸೊ ನೆಕ್ಸ್ಟ್ ಅದೇ ಥರ ಅದೇ ಕ್ವಶನ್ದು ಡಿಗ್ರಿ ಕಂಡಿಡಿಯೋದು. ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಇಲ್ಲಿ 2 ಟೈಮ್ಸ್ ಇದೆ, ಅದ್ರದ್ದು ಪವರ್ ಏನಿದೆ ನೋಡ್ಬೇಕು ಇಲ್ಲಿ ಪವರ್, ಇದ್ರದ್ದು ಪವರ್ ಏನಿದೆ ನಮಗೆ ಏನಿಲ್ಲ ಅಂದ್ರೆ 1 ಇರುತ್ತಾ. ಸೊ ಹೈಯೆಸ್ಟ್ ಪವರ್ ದ ಡೆರಿವೇಟಿವ್ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಅದ್ರದ್ದು ಪವರ್ ಏನಿದೆ 1 ಇದೆ, ಅದಕ್ಕೋಸ್ಕರ ಇದ್ರ ಡಿಗ್ರಿ ಏನಾಗುತ್ತೆ ದಟ್ ಈಸ್ 1 ಆಗುತ್ತೆ. ಯು ರೈಟ್ ಇಟ್ 1. ಓಕೆ ಸೊ ನೆಕ್ಸ್ಟ್ ದ ಸಮ್ ಆಫ್ ಆರ್ಡರ್ ಆ್ಯಂಡ್ ಡಿಗ್ರಿ, ಸಮ್ ಆಫ್ ಆರ್ಡರ್ ಆ್ಯಂಡ್ ಡಿಗ್ರಿ. ಸೊ ಇಲ್ಲಿ ನೋಡಿ ಆರ್ಡರ್ ಮತ್ತು ಡಿಗ್ರಿದು ಸಮ್ ಮಾಡ್ಬೇಕು. ಆರ್ಡರ್ ಎಷ್ಟು ಬರುತ್ತೆ, ಸೊ ನಮ್ಗೆ ಆರ್ಡರ್ ನಮಗೆ ಎಷ್ಟು ಬರುತ್ತೆ ಅಂದರೆ ಆರ್ಡರ್ ಪ್ಲಸ್ ಡಿಗ್ರಿ ಮಾಡಬೇಕು. ಆರ್ಡರ್ ಎಷ್ಟಿದೆ ನೋಡಿ, ಸೊ ನಮಗೆ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಹೈಯೆಸ್ಟ್ ಡೆರಿವೇಟಿವ್ ಅಂದರೆ ಇದು. ಓಕೆ ಇದರ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನಮಗೆ, ಸೊ 2 ಇದೆ, ದಟ್ ಈಸ್ ಬೈ ಆರ್ಡರ್ ಎಷ್ಟಾಗುತ್ತೆ 2 ಆಗುತ್ತೆ. ಪ್ಲಸ್ ನಮಗೆ ಡಿಗ್ರಿ ಏನಾಗುತ್ತೆ, ಸೊ ಡಿಗ್ರಿ ಏನಂದ್ರೆ ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಎಷ್ಟಿದೆ, ಇದು ಹೈಯೆಸ್ಟ್ ಪವರ್, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ. ದಟ್ ಈಸ್ ವೈ ಯು ರೈಟ್ ಇಟ್ 1. ಅಂದರೆ 2 + 1 ಏನಾಗುತ್ತೆ ನಮಗೆ 3 ಆಗುತ್ತೆ. ನಮಗೆ ಎಲ್ಲ ಆನ್ಸರ್ 3. ಓಕೆ ಸಮ್ ಆಫ್ ಆರ್ಡರ್ ಆ್ಯಂಡ್ ಡಿಗ್ರಿ ಎಷ್ಟಾಗುತ್ತೆ ನಮಗೆ 3 ಆಗುತ್ತೆ. ಯು ರೈಟ್ ಇಟ್ 3. ಓಕೆ ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ ಆರ್ಡರ್ ಏನಾಗುತ್ತೆ, ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಇಲ್ಲ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ಅಂದರೆ ಹೈಯೆಸ್ಟ್ ಡೆರಿವೇಟಿವ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ನಮ್ಗೆ ಏನಾಗುತ್ತೆ ಆರ್ಡರ್ ಎಷ್ಟಾಗುತ್ತೆ 2 ಇರುತ್ತೆ. ಹೈಯೆಸ್ಟ್ ಡೆರಿವೇಟಿವ್ ನಮಗೆ 2 ಟೈಮ್ಸ್ ಇದೆ, ಅಂದರೆ 2 ಹೈಯೆಸ್ಟ್ ಡೆರಿವೇಟಿವ್ ನಮಗೆ 2 ಇದೆ. ಸೊ ದಟ್ ಈಸ್ ವೈ ಆರ್ಡರ್ ಎಷ್ಟಾಗುತ್ತೆ 2 ಆಗುತ್ತೆ. ವಾಟ್ ಅಬೌಟ್ ಡಿಗ್ರಿ ಏನಾಗುತ್ತೆ, ಸೊ ನಿಮ್ಗೆ ಡಿಗ್ರಿ ಏನಾಗುತ್ತೆ ಅಂದರೆ, ಸೊ ಡಿಗ್ರಿ ಆಫ್ ದಿಸ್ ಏನಾಗುತ್ತೆ ಅಂದರೆ ನೀವು ಒಂದು ಸೆಕೆಂಡ್ ಟೈಮ್ ತೊಗೊಂಡು ನೀವು ಸಾಲ್ವ್ ಮಾಡಿ ನೋಡಿ ಏನು ಬರುತ್ತೆ. ಓಕೆ ಸರ್ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ, ಫಸ್ಟ್ ನೀವು ವಿಡಿಯೋ ಪಾಸ್ ಮಾಡಿ ಕಮೆಂಟಲ್ಲಿ ನೀವು ನಿಮ್ಮ ಆನ್ಸರ್ ಹಾಕಿ ಏನು ಬರುತ್ತೆ ಅಂತೇಳಿ. ಓಕೆ ಓಕೆ ಸೊ ನಾವು ವಿಲ್ ಸಾಲ್ವ್ ನೋಡೋಣ. ಈಗ ನೋಡಿ ಆನ್ಸರ್ ಏನು ಬರುತ್ತೆ ನಿಮ್ದಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸೈನ್ ಆಫ್ dy/dx. ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ ಡೆರಿವೇಟಿವ್ ಬರಬಾರ್ದು. ಕಾಂಪೋಸಿಟ್ ಫಂಕ್ಷನ್ ಇದು. ಓಕೆ ಸೊ ಇದು ಫಂಕ್ಷನ್, ಇದ್ರ ಒಳಗಡೆ ಏನು ಬರುತ್ತೆ ಡೆರಿವೇಟಿವ್ ಬರುತ್ತೆ. ಅದ್ರ ಒಳಗಡೆ ಡೆರಿವೇಟಿವ್ ಬಂದಾಗ ನಾವೇನು ಹೇಳಬೇಕು ದ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಬರಬೇಕು. ದಟ್ ಈಸ್ ವೈ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ದ ಆರ್ಡರ್ ಆಫ್ ದಟ್ ಈಸ್ ಕೊಟ್ಟಿರೋ ಇದು ಇಲ್ಲಿಂದ ಇದ್ರದ್ದು ಏನು ಬೇಕು ಆರ್ಡರ್ ಕಂಡುಬಿಡಬೇಕು. ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ನಮಗೆ ಹೈಯೆಸ್ಟ್ ಡೆರಿವೇಟಿವ್ 2 ಆದಾಗ ಸೊ ನಮ್ಮ ಆರ್ಡರ್ ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ. ಯು ರೈಟ್ ಇಟ್ 2. ಅದೇ ಥರ ಸೊ ನಮಗೆ ಡಿಗ್ರಿ ಎಷ್ಟಾಗುತ್ತೆ ಇದ್ರದ್ದು. ಸೊ ಎಲ್ಲ ಕಡೆ ಸೊ ನಮಗೆ ಪ್ರಾಪರ್ ಫಂಕ್ಷನ್ಸ್ ಇದ್ದಾವೆ. ಸೊ ನಮಗೆ ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತಂದಾಗ ಇದ್ರದ್ದು ಪವರ್ ಏನಿದೆ, ಇದ್ರ ಪವರ್ ಇಲ್ಲ ಅಂದ್ರೆ 1 ಇರುತ್ತೆ. ಸೊ ದಟ್ ಈಸ್ ವೈ ಡಿಗ್ರಿ ಏನಾಗುತ್ತೆ ಇದ್ರದ್ದು 1 ಆಗುತ್ತೆ. ಯು ರೈಟ್ ಇಟ್ 1. ಓಕೆ ನೆಕ್ಸ್ಟ್ ರೈಟ್ ಡೌನ್ ದೀಸ್. ಓಕೆ ಈಗ ನೋಡಿ ಕ್ವಶನ್ ನಂಬರ್ 28 ನೋಡಿ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ಜನರಲ್ ಸೊಲ್ಯೂಷನ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟಿರ್ತವೆ ಈಗ ನೋಡಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ 4th ಆರ್ಡರ್. ಈಗ ನೋಡಿ 4th ಆರ್ಡರ್ ಇದೆ ಅಂತ ಅನ್ಕೊಳ್ಳಿ. ಸೊ ನಮಗೆ d⁴ y ಡಿವೈಡೆಡ್ ಬೈ ಸೊ dx² dx⁴ ದಟ್ ಈಸ್ ಈಕ್ವಲ್ ಟು 1 ಇದೆ ಅಂತ. ಈ ಥರ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇದ್ದಾಗ ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗ ನಮಗೆ ಕಾನ್ಸ್ಟೆಂಟ್ ಎಷ್ಟು ಬರ್ತಾವೆ ಅಂದರೆ ನಮಗೆ 4 ಬರ್ತವೆ. ಈಗ ಸೊ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಆರ್ಡರ್ 4 ಇದ್ದಾಗ ನಮಗೆ ಕಾನ್ಸ್ಟೆಂಟ್ ಎಷ್ಟು ಬರ್ತವೆ, ನಮಗೆ ಕಾನ್ಸ್ಟೆಂಟ್ಸ್ ನಮಗೆ ಎಷ್ಟು ಬರ್ತವೆ ಅಂದರೆ 4 ಬರ್ತವೆ. ಕಾನ್ಸ್ಟೆಂಟ್ಸ್ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತವೆ. ಅದೇ ಲೆಟ್ ಅಸ್ ಕನ್ಸಿಡರ್ ಸೊ ನಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಆರ್ಡರ್ 3 ಇತ್ತು. 3 ಆರ್ಡರ್ ಇದ್ದಾಗ ನಮಗೆ ಕಾನ್ಸ್ಟೆಂಟ್ಸ್ ಎಷ್ಟು ಬರ್ತಾವೆ 3 ಬರ್ತಾವೆ. ಲೆಟ್ ಅಸ್ ಕನ್ಸಿಡರ್ ಈ ಥರ ಇತ್ತು ಅಂತ ಅನ್ಕೊಳ್ಳಿ. d⁴ y ಡಿವೈಡೆಡ್ ಬೈ dx³ ದಟ್ ಈಸ್ ಈಕ್ವಲ್ ಟು 1 ಹತ್ರ ಈ ಥರ ಏನೋ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದೆ ಅಂತ, ಅಥವಾ ಥರ್ಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ನಂಬರ್ ಆಫ್ ಕಾನ್ಸ್ಟೆಂಟ್ ಎಷ್ಟು ಬರ್ತಾವೆ ಅಂದರೆ ನಮಗೆ 3 ಬರ್ತವೆ. ಅದೇ ಥರ ನಮಗೆ d² y ಡಿವೈಡೆಡ್ ಬೈ dx² ಪ್ಲಸ್ x ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0 ಇದೊಂದು ಡಿಫರೆನ್ಷಿಯಲ್ ಇಕ್ವೇಷನ್. ಇದ್ರ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ಎಷ್ಟು ಬರ್ತಾವೆ ಅಂದರೆ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ನಮಗೆ ಎಷ್ಟು ಬರ್ತಾವೆ ಅಂದರೆ ನಮಗೆ ಇಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ನಮಗೆ 2 ಇರುತ್ತೆ. ಓಕೆ ಸೊ ನಮಗೆ ಎಷ್ಟು ಆರ್ಡರ್ ಡೆರಿವೇಟಿವ್ ಇರುತ್ತಲ್ಲ ಅಷ್ಟು ನಮಗೆ ನಂಬರ್ ಆಫ್ ಕಾನ್ಸ್ಟೆಂಟ್ ಬರ್ತವೆ. ದಟ್ ಈಸ್ ವೈ 4th ಆರ್ಡರ್ ಡೆರಿವೇಟಿವ್ ಅಲ್ಲಿ ಫೋರ್ತ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ನಲ್ಲಿ ನಮಗೆ ನಂಬರ್ ಆಫ್ ಕಾನ್ಸ್ಟೆಂಟ್ ಎಷ್ಟು ಬರ್ತವೆ 4 ಬರ್ತವೆ. ಅದೇ ಥರ ನಮಗೆ ಥರ್ಡ್ ಆರ್ಡರ್ ಡೆರಿವೇಟಿವ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದ್ದಾಗ ನಮಗೆ ಸೊ 3 ಬರ್ತವೆ ನಂಬರ್ ಆಫ್ ಕಾನ್ಸ್ಟೆಂಟ್. ಅದೇ ಥರ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದ್ದಾಗ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ಎಷ್ಟು ಬರ್ತವೆ 2 ಬರ್ತವೆ. ಅದೇ ಥರ ಅಲ್ಲಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಇರ್ತಾವೆ. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ C-ನೇ ಇರಲ್ಲ, ಅಂದ್ರೆ ಕಾನ್ಸ್ಟೆಂಟ್ ಇರಲ್ಲ. ಎಲ್ಲಾ ಕಾನ್ಸ್ಟೆಂಟ್ಸ್ ಇರೋದನ್ನ ನಾವೇನ್ ಮಾಡ್ತೇವಿ ಸಾಲ್ವ್ ಮಾಡ್ಕೊಂಡು
ಸೊ ವ್ಯಾಲ್ಯೂ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ದಟ್ ಈಸ್ ವೈ ಕಾನ್ಸ್ಟೆಂಟ್ ಏನಿರುತ್ತೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ನಮ್ಗೆ ಏನಿರಲ್ಲ, ದಟ್ ಈಸ್ ವೈ ಇಟ್ ಈಸ್ 0. ಓಕೆ, ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಿರುತ್ತೆ ಅಲ್ಲಿ 0 ಇರುತ್ತೆ. ವೈ ಬಿಕಾಸ್ ಸಿ ವ್ಯಾಲ್ಯೂ ನಾವು ಏನು ಮಾಡ್ತೀವಿ ಕಂಡು ಹಿಡ್ಕೊಂಡು ಅದನ್ನು ಸಾಲ್ವ್ ಮಾಡಿ ಅದರಲ್ಲಿ ಇಟ್ಬಿಟ್ಟಿರ್ತೀವಿ. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ 0 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್. Okay, so differential equation x minus y dy by dx that is equal to x plus 2y is homogeneous of degree. Okay, so ನಮಗೆ ಯಾವ್ದರ ಡಿಫರೆನ್ಷಿಯಲ್ ಈಕ್ವೇಷನ್ ಹೋಮೋಜಿನಿಯಸ್ ಆಗಬೇಕಂದ್ರೆ ಅದರದ್ದು ಹೋಮೋಜಿನಿಯಸ್ ಫಂಕ್ಷನ್ಸ್ ಡಿಗ್ರಿ ಏನಿರಬೇಕಂದ್ರೆ 0 ಇರಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ನಮಗೆ dy by dx ಇದೆ ಅಂತ ಹೇಳ್ಕೊಳ್ಳಿ. dy by dx that is equal to ಇಲ್ಲಿ ಏನಿರಬೇಕಂದ್ರೆ x to the power 0 of f of y divided by x ಇರಬೇಕು. ಓಕೆ, ಈ ಹೋಮೋಜಿನಿಯಸ್ ಫಂಕ್ಷನ್ ಇದೆಯಲ್ಲ, ಇದು ಫಂಕ್ಷನ್ಸ್ ನಮ್ಗೆ ಇದು ಹೋಮೋಜಿನಿಯಸ್ ಫಂಕ್ಷನ್ ಇದು. ಓಕೆ, ಇದ್ರದ್ದು ಡಿಗ್ರಿ ಏನಿರ್ಬೇಕು ನಮ್ಗೆ 0 ಇರಬೇಕು. ಓಕೆ, ಇಲ್ಲಿ ನೋಡಿ ಅದಕ್ಕೋಸ್ಕರ ಇಲ್ಲಿ 0 ಈ ಫಾರ್ಮೆಟ್ಲಿ ಇರ್ಬೇಕು ನಮ್ಗೆ. ಅಥವಾ ಇಲ್ಲಿ ಹಿಂಗೆ ಈ ಫಾರ್ಮೆಟ್ಲಿ ಅಂದರೆ dx ಡಿವೈಡೆಡ್ ಬೈ dy ದಟ್ ಈಸ್ ಈಕ್ವಲ್ ಟು y to the power 0 f ಆಫ್ x ಡಿವೈಡೆಡ್ ಬೈ y ಈ ಫಾರ್ಮೆಟ್ಲಿ ಇರೋ ಅಂದರೆ ಇದ್ರದ್ದೇನು ನಮಗೆ ಹೋಮೋಜಿನಿಯಸ್ ಯಾವ್ದಾರ ಡಿಫರೆನ್ಷಿಯಲ್ ಇಕ್ವೇಷನ್ನು ಅಥವಾ ಡಿಫರೆನ್ಷಿಯಲ್ ಇಕ್ವೇಷನ್ ಹೋಮೋಜಿನಿಯಸ್ ಆಗಬೇಕಂದ್ರೆ ಇಲ್ಲಿ ಹೋಮೋಜಿನಿಯಸ್ ಫಂಕ್ಷನ್ ಏನಿರುತ್ತಲ್ಲ ಇದು. ಓಕೆ, ಇದ್ರದ್ದು ಆರ್ಡರ್ ಎಷ್ಟಿರ್ಬೇಕಂದ್ರೆ ಇದ್ರದ್ದು ಆರ್ಡರ್ ನಮಗೆ 0 ಇರಬೇಕು. ಓಕೆ, ಸಾರಿ ಇದ್ರ ಆರ್ಡರ್ ಅಂತ ಇದ್ರ ಡಿಗ್ರಿ ಎಷ್ಟಿರಬೇಕು ನಮಗೆ, ಇದ್ರ ಡಿಗ್ರಿ ನಮ್ಗೆ ಏನಿರಬೇಕು 0 ಇರಬೇಕು. ಯಾವ್ದಾರ ಹೋಮೋಜಿನಿಯಸ್ ಅಥವಾ ಡಿಫರೆನ್ಷಿಯಲ್ ಈಕ್ವೇಷನ್ ಹೋಮೋಜಿನಿಯಸ್ ಆಗಬೇಕಂದ್ರೆ ಸೊ ಇಲ್ಲಿ ಹೋಮೋಜಿನಿಯಸ್ ಫಂಕ್ಷನ್ಸ್ದು ನಾವು ಏನಿರಬೇಕು ಡಿಗ್ರಿ ನಮ್ಗೆ ಇರಬೇಕು 0 ಇರಬೇಕು. ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ದಿಸ್ ಇಸ್ ಗಿವನ್ ಡಿಫರೆನ್ಷಿಯಲ್ ಫಂಕ್ಷನ್ ಇಸ್ ಹೋಮೋಜಿನಿಯಸ್ ಅಂತ ಆಗುತ್ತೆ. ಓಕೆ, ದಟ್ ಈಸ್ ವೈ ಡಿಗ್ರಿ ಏನಾಗುತ್ತೆ 0 ಅಂತದ್ದು. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸೊ 1 ಮಾರ್ಕ್ಸ್ ಪಕ್ಕ ಬರುತ್ತೆ ನೋಡಿ. ಇಷ್ಟು ಕ್ವಶನ್ ಬಿಟ್ಟು ನಾವು ಬೇರೆ ಎಲ್ಲಿಂದ ಕೇಳಲ್ಲ. ವೈ ಬಿಕಾಸ್ ನಾ ಟೆಕ್ಸ್ಟ್ ಬುಕ್ಕಿಂದ ಎಲ್ಲ ಕ್ವಶನ್ಸ್ ಕವರ್ ಮಾಡಿ. ಈ ಕ್ವಶನ್ಸು ಬಿಟ್ಟು ನೀವು ಬೇರೆ ಕೇಳಿದ್ರೆ ಅದು ನಿಮ್ಮ ಕ್ವಶನ್ ಪೇಪರೇ ಅಲ್ಲ ಅಂತ. ಓಕೆ, ಜಸ್ಟ್ ರೈಟ್ ಡೌನ್.